ಸುಶೀಲಾ, ಈಗ ಬಂದ್ಯಾ? ಚೆನ್ನಾಗಿದ್ಯಾ? ಹ್ಞೂ ಕಣತ್ಗೆ, ಚೆನ್ನಾಗಿದ್ದೀನಿ. ನೀವ್ ಹೆಂಗಿದ್ದೀರಾ? ಹ್ಞೂ ಸುಶೀಲಾ, ನಾವು ಚೆನ್ನಾಗದೀವಿ. ತಗ ಕೈ ಕಾಲು ಮುಖ ತೊಳ್ಕ. ಅಲ್ಲೇ ಪುಟ್ಟ, ಬಾಯಿಲಿ ಬಾರ ಪುಟ್ಟ, ನಾನು ನಿಮ್ಮ ಅತ್ತೆ ಕಣೋ, ಬಾ. ಲೇ ಪುಟ್ಟ, ನಾನು ನಿಮ್ಮ ಅತ್ತೆ ಕಣೋ, ಬಾರೋ. ಅಮ್ಮ. ಹ್ಞೂ ಕಣ ಪುಟ್ಟಣ, ಅವ್ರು ನಿಮ್ಮ ಅತ್ತೆ, ನಿಮ್ಮ ಅಪ್ಪಯ್ಯ ಅದವರಲ್ಲ, ಅವ್ರ ತಂಗಿ. ಯಾಕೋ ಪುಟಾಣಿ, ನಾನು ಮರ್ತೇ ಬಿಟ್ಟಿದ್ಯಾ? ಬಾ ಬಾ, ಬೇಗ ಬಾ. ಕಳ್ಳ ಜಾಣ, ನನ್ನ ಅಳಿಮಯ್ಯ ಬಂಗಾರ. ಅವ ನೋಡ್ದೇನವ ನಿನ್ ಮೊಮ್ಮಗನ ಅತ್ತೆ ಅನ್ನೋದನ್ನೇ ಮರ್ತ್ಬಿಟ್ಟಾನೆ. ಹ್ಞೂ ಕಣವ, ನೀನು ಆವಾಗ ಬರ್ತಿದ್ರೆ ಅವನಿಗೂ ಅತ್ತೆ ಅಂತ ನೆನ್ಪಿಡ್ತತಿ. ನೀನು ಯಾವಾಗ ಒಂದೊಂದ್ಸಲಿ ಬರ್ತೀಯ, ಮತ್ತೆ ಅವನಿಗೆ ಹೆಂಗ್ ಗೊತ್ತಾಕತಿ ಹೇಳು? ಅದೇನೋ ಸರಿನೇ ಬಿಡವ. ನಾನು ಯಾವಾಗ ಒಂದ್ಸಲಿ ಬಂದು ನಿಮ್ಮ ಅತ್ತೆ ಕಣ ಅಂದ್ರೆ ಹೆಂಗ್ ಗುರುತಿಡ್ತಾನೆ ಹೇಳು? ನಾನು ಆವಾಗ ಬಂದ್ಬಿಟ್ಟು ನಿಮ್ಮ ಅತ್ತೆ ಕಣಪ್ಪ ಅಂತ ಎತ್ಕೊಂಡ್ರೆ ಅವನು ನಮ್ಮ ಅತ್ತೆ ಅಂತ ಗುರುತಿಡ್ತಿದ್ದ. ಹಂಗೇನಿಲ್ಲ ಕಣೆ ಸುಶೀಲಾ, ನಾನು ಅವಾಗ ನಿನ್ನ ಫೋಟೋಗಳನ್ನೆಲ್ಲ ತೋರಿಸ್ಬಿಟ್ಟು ನಿಮ್ಮ ಅತ್ತೆ ಕಣಪ್ಪ ಇವರು ಅಂತ ತೋರಿಸ್ತಾ ಇರ್ತೀನಿ. ಅವನಿಗೂ ನೆನ್ಪೈತೆ. ಆದ್ರೆ ಏನೋ ಎದ್ರಿಗೆ ನೋಡಿದ್ನಲ್ಲ, ಅದಕ್ಕೆ ಅವನಿಗೆ ಕಂಡಿಡಿಯಕ್ ಆಗ್ತಿಲ್ಲ. ಹೌದೇನೋ ಪುಟ್ಟಣ, ನಿಮ್ಮ ಅತ್ತೆ ಅಂದ್ರೆ ಗೊತ್ತಾ ನಿನಗೆ? ನಿಮ್ಮ ಅತ್ತೆ ಫೋಟೋ ಎಲ್ಲ ನೋಡಿದ್ಯಾ? ಜಾಣ. ಅತ್ಗೆ ಅಣ್ಣ ಎಲ್ಲಿ? ನಿಮ್ಮ ಅಣ್ಣಯ್ಯ ಯೋನ ಕೆಲ್ಸ ಅಂತ ಪಾಕ್ದೂರಿಗೆ ಹೋಗಿದ್ ಕಣ್ ಸುಶೀಲಾ. ಹೌದೇನು? ಮತ್ತೆ ಯಾವಾಗ ಬರ್ತಾನೆ? ಸಾಯಂಕಾಲಕ್ಕೆ ಬರ್ತೀನಿ ಅಂತ ಹೇಳದ್ ಸುಶೀಲಾ, ಗೊತ್ತಿಲ್ಲ. ಅಯ್ಯಪ್ಪ ಒಂದೊಂದ್ಸರಿ ಕೆಲ್ಸ ಇತ್ತು ಅಂದ್ರೆ ತೀರು ಬೆಳಗ್ಗೆ ಬರ್ತತಿ, ಇಲ್ಲಾಂದ್ರೆ ಸಾಯಂಕಾಲಕ್ಕೆ ಬಂದ್ಬಿಡ್ತತಿ, ಒಂದೊಂದ್ ಸಲ ಲೇಟ್ ಆಗಿ ಬಂದ್ಬಿಡ್ತತಿ. ಅಯ್ಯೋ ಹೌದಾ? ಹಂಗಾರೆ ನಾನು ಅವ್ನು ನೋಡಕ್ ಆಗಕ್ಕಿಲ್ಲ. ಅಯ್ಯ, ಯಾಕೆ ನೋಡಕ್ ಹಾಕಿಲ್ಲ? ಫೋನ್ ಮಾಡ್ಬಿಟ್ಟು ಹೇಳಿದ್ರ ಆತು, ತಂಗಿ ಹೋಗಿ ಬಂದಾಳ ಬಾರಪ್ಪ ಅಂತಂದು. ಓಡ್ ಬರ್ತಾನೆ. ಅಯ್ಯೋ ಬ್ಯಾಡ್ ಬಿಡವ, ಯೋನ್ ಕೆಲ್ಸ ಯೋನ ಪಾಪ. ಹಂಗೇನಿಲ್ಲ ಸುಶೀಲಾ, ಫೋನ್ ಮಾಡಿ ಹೇಳಿದ್ರೆ ಬಂದೇ ಬರ್ತಾರೆ. ನೀನ್ ಬಂದ್ಯಾ ಅಂತ ಹೇಳಿದ್ರೆ ಎಲ್ಲಾ ಕೆಲ್ಸನ ಬಿಟ್ಟು ಸಾಕ್ ಓಡ್ ಬರ್ತಾರೆ. ಇವನಾರ ಮುಖ್ಯವಾದ ಕೆಲ್ಸ ಇತ್ತು ಅಂದ್ರೆ ಬ್ಯಾಡ್ ಬಿಡ್ರಿ. ಮತ್ತೆ ಯಾಕೆ ಬರೋಕ್ ಹೇಳ್ತೀಯ? ಹೆಂಗುದ್ರು ರಾತ್ರಿಗೆ ಬರ್ತಾನೆ ಇಲ್ಲ, ನೋಡೋಣ. ಬಂದ್ರೆ ಮಾತಾಡ್ಸ್ಕೊಂಡ್ ಹೋಗ್ಕು ನೀ ನಾಳೆ. ಏನ್ ಹೇಳ್ತಿದ್ಯಾ ಸುಶೀಲಾ? ನಾಳೆ ಹೋಗ್ತೀಯ? ಅಯ್ಯಯ್ಯೋ, ಇನ್ನು ಇವತ್ತಿನ ಬಂದೀಯ ಅಲ್ಲ ನಾಳೆ ಹೋಗ್ಕಳಂತಿ? ಕಣವ, ಊರಾಗೆ ಕೆಲ್ಸದವೇ ಹಬ್ಬಗಳೈತಿ, ನಾನು ಬಂದು ಇಲ್ಲಿ ಕುತ್ಕೊಂಡ್ರೆ ಹೆಂಗೆ ಹೇಳು? ಅವತ್ತು ಹೆಂಗ್ ಮಾಡ್ಕೊಂತತಿ? ಅದಕ್ಕೆ ನೋಡ್ಕೊಂಡು ಹಂಗೆ ಹೋಗೋಣ ಅಂತ ಬಂದಿ. ನೀನು ಹಿಂಗ್ ಹೋಗಿ ಬರತ್ತಿಗೆ ಯಾಕೆ ಬಂದಿ ಸುಶೀಲಾ? ತಾಯಿ ಮನೆ ಅಂತ ಅಪ್ರೂಪಕ್ಕೆ ಬಂದಾಳೆ, ಒಂದೆರಡು ದಿವಸ ಆರಾಮಾಗಿದ್ದು ಹೋಗಬಿಟ್ಟು ಅಲ್ಲ ನಾಳೆನೆ ಹೋಗ್ಕಳಂತಿ. ಯೋನ್ ಮಾಡನವ, ನಿನ್ಗೆ ಗೊತ್ತಲ್ಲ ಇರ್ತಿದ್ದೆ. ಈ ಹಬ್ಬ ಐತಲ್ಲವ, ವರಮಹಾಲಕ್ಷ್ಮಿ ಹಬ್ಬ, ಇದನ್ನ ಬಿಟ್ಬಿಟ್ಟು ನಾನು ಇಲ್ಲಿ ಹೆಂಗ್ ಕುತ್ಕೊಳಕತ್ತವ ತೋರ್ ಮನೆಗೆ? ಅಲ್ಲೇ ಅವತ್ತು ಹೆಂಗ್ ಮಾಡ್ಕೊಂತ ಹೇಳಿ ನೀನೆಯ? ಈಗ ಮನೆ ಹಬ್ಬ ಅಂದ್ಮೇಲೆ ಮತ್ತೆ ನಾನು ಅಲ್ಲೇ ಇದ್ ಮಾಡ್ಬೇಕಲ್ವೇ? ಏನಾಗಲ್ ಬಿಡು ಸುಶೀಲಾ, ಮನೆಗೆ ಮಹಾಲಕ್ಷ್ಮಿ ಬಂದಂಗ್ ಬಂದಿಯ ಮನೆ ಮಗಳು, ಇಲ್ಲೇ ಹಬ್ಬ ಮಾಡ್ಕೊಂಡ್ ಹೋಗುವಂತ ಬಿಡು. ಅಲ್ಲಿ ನಿಮ್ಮ ಅತ್ತೆ ಮಾಡ್ಕೊಂತದ್ ಬಿಡು, ಏನೂ ಆಗಲ್ಲ. ಇಲ್ಲಿ ಕಣತ್ಕೆ ಅವತ್ತೆ ಕೈಲಿ ಮಾಡಕ್ ಆಗಲ್ಲ. ಅವತ್ತೆ ಮೊಣಕಾಲ್ ನೋವು, ಸೊಂಟ ನೋವು ಅಂತತಿ. ಹಬ್ಬದ್ದೆಲ್ಲ ಅವತ್ತೆಗೆ ಹೆಂಗ್ ಬಿಡಕಾಕತಿ ಹೇಳು? ಆಮೇಲೆ ಮತ್ತೆ ಹೆಣ್ಮಕ್ಳನ್ನೆಲ್ಲ ಕರಿಬೇಕು, ಕುಂಕುಮ ಎಲ್ಲ ಕೊಡ್ಬೇಕಲ್ಲ. ಅವತ್ತೆ ಕೈಲಿ ಪಾಪ ಆಗಕ್ಕಿಲ್ಲ. ಅದಕ್ಕೆ ನಾನು ಮಾಡ್ಬೇಕಲ್ಲ. ಮತ್ತೆ ನಾನು ಇಲ್ಲಿ ಕುತ್ಕೊಂಡ್ರೆ ಹೆಂಗಾಕತಿ ಹೇಳು? ಏನೂ ಆಗತ್ತೆ ಬಿಡವ, ನಾನು ನಿಮ್ಮ ಅತ್ತೆಗೆ ಫೋನ್ ಮಾಡಿ ಹೇಳ್ತೀನಿ, ಅಪ್ರೂಪಕ್ಕೆ ಬಂದಾಳೆ, ಹಬ್ಬ ಮುಗಿಸ್ಕೊಂಡ್ ಬರ್ತಾಳೆ ತಗ ಅಂತ ಹೇಳ್ತೀನಿ ಬಿಡು. ಬ್ಯಾಡ್ ಕಣವ, ನೀನ್ ಹಂಗೆ ಹೇಳಿದ್ರೆ ಅವತ್ತೇನಂತದ್ ಗೊತ್ತಾ? ಹಬ್ಬ ಮಾಡ್ಕೊಂಡೆ ಬಾರವ ಅಂತಂತತಿ. ಅವತ್ತೇನು ಬಾರೆ ಅಂತೇನು ಕರಿಯಲ್ಲ, ಹಂಗೆ ಆಗ್ಲಿ ಬಿಡು ಅಂತತಿ. ಹಂಗಂತ ಹೇಳಿ ನಾನು ಇಲ್ಲೇ ಕೂತ್ಕೊಂಡ್ರೆ ಏನು ಚೆನ್ನಾಗಿರ್ತತಿ ಹೇಳು? ಮನೆ ಮಹಾಲಕ್ಷ್ಮಿ ಹಬ್ಬ, ಮನೆ ಸೊಸೆ ಇಲ್ಲಾಂದ್ರೆ ಹೆಂಗೆ ಹೇಳವ ನೀನೆಯ? ಕಣೆ ಸುಶೀಲಾ, ಹಿಂಗೆ ಅಪರೂಪಕ್ಕೆ ಹಬ್ಬದ ಮುಂದ್ಗಡೆ ಮನೆಗೆ ಬಂದಿದ್ಯಾ? ಅದು ವರಮಹಾಲಕ್ಷ್ಮಿ ಹಬ್ಬ ಮುಂದಿದ್ದಾಗಲೇ ಮಗಳು ಮನೆ ಬಂದಿದ್ಯಾ? ಈಗ ಹೋಗ್ತೀನಿ ಅಂತ ಅಂತೀಯಲ್ಲ, ಮತ್ತೆ ನಾಳೆನೆಯ ಹೆಂಗ್ ಚಂದ ಇರ್ತತಿ ಹೇಳಿ ನೀನೇ? ಅವ ನಾನು ಹೇಳಿದ್ನಲ್ಲ, ನನಗೆ ನಿಮ್ಮಿಬ್ಬರನ್ನ ನೋಡಂಗೆ ಆಗ್ಬಿಡ್ತು, ಅಪ್ಪ ಇನ್ನು ನೀನು. ಅದಕ್ಕೆ ನಾನು ಏನು ಮಾಡಿದೆ, ನಾನು ಹಬ್ಬ ಗಿಬ್ಬ ಏನೂ ಹಿಂದೆ ಮುಂದೆ ನೋಡಲಿಲ್ಲ. ಮೊದಲು ನೋಡ್ಕೊಂಬಂದ್ಬಿಡೋಣ ಅಂತ ಓಡ್ ಬಂದ್ಬಿಟ್ಟೆ. ಇಲ್ಲಾಂದ್ರೆ ಹಬ್ಬ ಮುಗಿಸ್ಕೊಂಡೆ ಬರ್ತಿದ್ದೆ ಕಣವ. ಹಿಂಗೆ ಬಂದು ಹಿಂಗೆ ಹೋದ್ರೆ ಮನ್ಸಿಗೆ ಭಾಳ ಬೇಸರ ಆಕತಿ. ಹಂಗೆ ಒಂದು ಬೇಸರ ಮಾಡ್ಕೊಳಕ್ ಹೋಗ್ಬೇಡ. ಮತ್ತೆ ಬರ್ತೀನಿ. ಹೆಂಗದ್ರುವ ಮಂಜುನು ಕರ್ಕೊಂಬಂದಿಲ್ಲ, ಅವನು ಊರಿಗೆ ಬರ್ಬೇಕು ಅಂತದ್ದ, ನಿಮ್ಮನ್ನೆಲ್ಲ ನೋಡ್ಬೇಕು ಅಂತಂದು. ಅವನಿಗೂ ಈ ಸ್ಕೂಲ್ ರಜೆ ಇಲ್ಲ, ಏನೂ ಇಲ್ಲ. ಅವನದು ಒಂದು ಸ್ಕೂಲ್ ರಜೆ ಬಂದಾಗ ಅವನ ಜೊತೆ ಕರ್ಕೊಂಬರ್ತೀನಿ. ಅಲ್ ಕಣೆ ಸುಶೀಲಾ, ನನಗಂತೂ ಹಿಂಗೆ ಬಂದು ಹಿಂಗೆ ಹೋಗೋದು ಭಾರಿ ಬೇಜಾರು ನೋಡು. ನಿಮ್ಮ ಅಪ್ಪ ಬರ್ತಾರ್ತಾಡಿ, ಅವರು ಹಿಂಗೆ ಹೋಗಿ ಹಿಂಗೆ ಬರಕ್ಕೆ ಯಾಕೆ ಬಂದೇವ ನೀನು ಅಂತಾನೆ ಬೈತಾರ ನೋಡು. ಹಂಗೆ ಅವನು ಬೈಯಕಿಲ್ ಬಿಡು, ಅಪ್ಪಯ್ಯಗೆ ಹೇಳ್ಕೊಂತ ನಾನು. ಅಪ್ಪಯ್ಯನೇ ಹೇಳ್ತತಿ, ಮನೆ ಮಹಾಲಕ್ಷ್ಮಿ ಹಬ್ಬ ಮಾಡ್ಬೇಕು ಕಣವ ಅಂತಂದು ಹೇಳ್ತತಿ. ಅಪ್ಪಯ್ಯನ್ ಬೈಯಲ್ಲ. ಸರಿ, ಅಪ್ಪಯ್ಯ ಎಲ್ಲೋ ಅಥವಾ ಅಪ್ಪಯ್ಯ ನೋಡ್ಬೇಕು, ಎಲ್ಗೋಗೈತೆ? ನಿಮ್ಮ ಅಪ್ಪ ಇಲ್ಲೇ ಮನೆಯಿಂದ ತೋಡ್ತಾ ಹೋಗೈತ್ ಕಣವ.
ಹೌದೇನು? ಸರಿ ಬಿಡು, ನಾನೇ ಅಲ್ಲೇ ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀನಿ. ಮತ್ತೇನ್ ಬೇಡ, ಬರ್ತತ್ ಬಿಡು ಇಲ್ಲಿಗೆ ಈಗ. ಉಣ್ಣಕ್ ಬರ್ತತೆ, ಮಾತಾಡ್ಸ್ಕೊಂಡ್ ಮತ್ತಿನ್ನೇನು ಓಕೆ. ಈಗ ಬಂದಿದೀಯಾ, ನೋಡಿ ಮೊದ್ಲು ಏನಾರು ತಿನ್ನು. ಇರವ, ಇನ್ನು ಆಮೇಲೆ ಉಣ್ತೀನಿ, ಅಪ್ಪಯ್ಯನ ಜೊತೆಗೆ ಉಣ್ತೀನಿ. ಅಪ್ಪಯ್ಯನ ನೋಡಿ ಮಾತಾಡ್ಸ್ಕೊಂಬಂದು ಕರ್ಕೊಂಬರ್ತೀನಿ ಜೊತೆಗೆ, ಹಂಗೆ ಇಬ್ರು ಜೊತೆಗೆ ಉಣ್ತೀವಿ. ಸರ್ ಕಣವಾತ್, ಹಂಗೆ ಮಾಡು. ಆದ್ರೆ ನೀನು ನಾಳೆನೇ ಹೋಗ್ತೀನಿ ಅನ್ನೋದು, ಯಾಕಂದ್ರೆ ನನಗೆ ಭಾಳ ಬೇಜಾರು ನೋಡು. ಹೇಳಿದ್ನಲ್ಲವ, ಹೋಗ್ತಿರ್ಲಿಲ್ಲ. ನನಗೂ ಏನು ಮುನ್ನೆಲ್ಲ ಹಿಂಗೆ ಬಂದು ಹಿಂಗೆ ಹೋಗಿ ನನಗೇನು ಭಾರಿ ಇಷ್ಟನೇ. ನನಗೂ ಒಂದು 2 ದಿನ ಆರಾಮಾಗಿದ್ದು ಆಸೆನೆಯ. ಆದರೆ ಮತ್ತೆ ಹಬ್ಬ ಐತಲ್ಲ, ಎಲ್ಲ ಮಾಡ್ಕೋಬೇಕಲ್ಲ ಅಂತ ಹೋಗ್ತೀನಿ ಕಣವ ಆಟೆಯ. ಮತ್ತೆ ಬರ್ತೀನಿ ತಗೊಳವ. ಸರಿ ಕಣವ, ನಿನ್ನ ಮನ್ಸಿಗೆ ಏನು ತೋಚ್ಸತ್ತ ಹಂಗೆ ಮಾಡು. ಸರಿ ಕಣವ ಆತು, ನಾನು ಹೋಗಿ ಅಪ್ಪ ಹಿಂಗೆ ಕರ್ಕೊಂಬರ್ತೀನಿ. ಅಲ್ಕಣ ಸುಶೀಲ, ಈಗ ಬಂದಿದೆಯಾ, ಸುಸ್ತಾಗಿದೆಯಾ, ಮತ್ತೆ ಏನಾರ ಹೊಟ್ಟೆಗೆ ಹಾಕ ನಡಿ. ನಿಮ್ಮ ಅಪ್ಪ ಏನು ಬರ್ತತ ಆಮೇಲೆ ಮಾತಾಡ್ಸಂತಿ. ಎಲ್ಲಿ ಕಣವ, ನಾನು ಮೊದ್ಲು ಅಪ್ಪ ಹಿಂಗೆ ಮಾತಾಡ್ಸ್ಕೊಂಡೆ ಕರ್ಕೊಂಡೇ ಬರ್ತೀನಿ. ನಾನು ಆಮೇಲೆ ಉಣ್ತೀನಿ. ಸರಿ ಕಣವ, ಅಪ್ಪ ಮೇಲೆ ನಿನ್ನ ಪ್ರೀತಿ ಜಾಸ್ತಿ. ಹೋಗು ನಿಮ್ಮ ಅಪ್ಪ ಇನ್ನ ಮಾತಾಡ್ಸಿ ಕರ್ಕೊಂಬರೋಗು. ಸರಿ ಕಣವ. ಪುಟ್ಟಣ್ಣ ಬಾರೋ, ಅಜ್ಜಿನ ಕರ್ಕೊಂಬರೋಣ. ಅತ್ತೆ. ಪ್ರೇಮ, ಏನತ್ತೆ? ಪ್ರೇಮ ನೋಡು, ಸುಶೀಲ ನಾಳೆನೆ ಹೋಗ್ತೀನಿ ಅಂತದಾಳೆ. ಹಬ್ಬದ ಮುಂದ್ಗಡೆ ಮನೆ ಮಗಳು ಮನೆಗೆ ಬಂದಾಳೆ. ಹಂಗೆ ಹೆಂಗೆ ಕಳ್ಸಕ್ಕಾಕತ್ತೆ ಹೇಳು? ಚಂದ್ರಿಗೆ ಫೋನ್ ಮಾಡಿ ಅವಳಿಗೆ ಒಂದು ಹೊಸ ಸೀರೆ ತಗೊಂಬ ಅನ್ನು. ಮೊಡ್ಲಕ್ಕಿ ಹಾಕಿ ಮೊಡ್ಲು ತುಂಬ ಕಳ್ಸಾನೆ. ಮನೆ ಮಗಳು ಹಬ್ಬದ ಮುಂದ್ಗಡೆ ಬಂದಾಳೆ. ಆಮೇಲೆ ಮತ್ತೆ ನಾವು ಬಾಗಿನ ಏನು ಕೊಟ್ಟಿಲ್ಲಲ್ಲ, ಅದನ್ನು ಹಂಗೆಯ ಜೊತೆಗೆ ಕೊಟ್ಟು ಕಳಿಸ್ಬಿಡೋಣಂತೆ. ಈ ಕರ್ಜಿಕಾಯಿ ಉಂಡೆ ಎಲ್ಲ ಮಾಡಿಬಿಡು, ಸಿಹಿ ಮಾಡಿ ಉಣಿಸಿ ಮೊಡ್ಲಕ್ಕಿ ಹಾಕಿ ಹೊಸ ಸೀರೆ ಉಡಿಸಿ ಕಳ್ಸೋಣಂತೆ. ಸರಿ ಕಣತೆ ಆಯ್ತು. ಅಯ್ಯಪ್ಪ ಫೋನ್ ಮಾಡಿ ಹೇಳ್ತೀನಿ, ಒಂದು ಹೊಸ ಸೀರೆ ತಂಬ. ಮತ್ತೆ ಇದೆಲ್ಲ ಮಾಡಕ್ಕೆ ಬಾಗ್ನ ಕೊಡಕ್ಕೆ ಏನೇನು ಬೇಕಲ್ಲ, ಹಣ್ಣು ಕಾಯಿ ಏನೇನು ಬೇಕೋ ಅದನ್ನೆಲ್ಲ ತಂಬ ಅಂತ ಹೇಳ್ತೀನಿ. ಹೇಳ್ಬಿಡು. ಆಮೇಲೆ ಈ ಸೀರೆ ಕುಂಕುಮ ಬಳೆ ಎಲ್ಲ ಸಿಗ್ತಾವ ನೋಡು ಅಲ್ಲೆಯ. ಹಂಗೆ ತಗೊಂಬ ಅವನಿಗೆ. ಮತ್ತು ನಾವಾದ್ರೆ ಮತ್ತೆ ಈ ಪ್ಯಾಟೆಗೆ ಹೋಗ್ಬೇಕು, ಇಲ್ಲೆಲ್ಲೂ ಸಿಗೋದಿಲ್ಲ ಈ ಒಳ್ಳೆಗೆ. ನೀನು ಅಲ್ಲೇ ತರಕ್ಕೆ ಹೇಳು ಅವನಿಗೆ. ಸರಿ ಕಣತೆ ಆಯ್ತು, ಫೋನ್ ಮಾಡಿ ಹೇಳ್ತೀನಿ ಅಪ್ಪಗೆ ಎಲ್ಲ ತಗೊಂಬ ಅಂತ ಹೇಳಿ. ಕಣವ ಹೇಳು. ಮತ್ತಕ್ಕಿಗೆ ಏನಾರ ಹೋಳಿಗೆ ಮಾಡ್ಬಿಡು. ಹೋಳಿಗೆ ಊಟ ಮಾಡಿ ಉಣ್ಸನಂತೆ. ಸರಿ ಕಣತೆ, ಸಾಯಂಕಾಲಕ್ಕೆ ಬೇಳೆ ಹಾಕ್ತೀನಿ, ಹೋಳಿಗೆ ಮಾಡಿ ಉಣ್ಸನಂತೆ. ಹಂಗೆ ಆ ಅಪ್ಪಗೆ ಹಣ್ಣುಗಳನ್ನೆಲ್ಲ ಜಾಸ್ತಿ ತಂಬ ಅಂತ ಹೇಳ್ತೀನಿ. ಈ ಶೀಕರಣೆ ಮಾಡಕ್ಕೆ ಚೆನ್ನಾಗಿರ್ತದೆ ಹಣ್ಣು. ಸರಿ ತಗ. ಮತ್ತೀಗ ಉಣ್ಣಕ್ಕೆ ಅವಳಿಗೆ ಏನೈತೆ ಅತ್ತೆ? ರೊಟ್ಟಿ ಮಾಡಿದ್ನಲ್ಲ, ರೊಟ್ಟಿ ಪಲ್ಯ ಐತೆ. ಅದ್ರ ಜೊತೆಗೆ ಒಂದು 2 ಪುಡಿ ಚಟ್ನಿನೂ ಮಾಡ್ತೀನಿ, ಒಂಚೂರು ಏನಾರ ಸೀನು ಮಾಡ್ತೀನಿ. ಸರಿ ಆಯ್ತು. ಅವಳು ಅವ್ರ ಅಪ್ಪ ಏನು ಮಾತಾಡ್ಸ್ಕೊಂಬರಕ್ಕೆ ಹೋಗಿದ್ದಾಳೆ. ಮಾತಾಡ್ಸ್ಕೊಂಡು ಕರ್ಕೊಂಬರೋ ಅಷ್ಟೊತ್ತಿಗೆ ಒಂದು ಈಟ್ ಏನಾರ ಮಾಡಿ ಉಣ್ಣಕ್ಕೆ ರೆಡಿ ಮಾಡಿ ಬೋತಾಳೆ. ಸರಿ ಕಣತೆ ಆಯ್ತು, ನಾನು ಹೋಗಿ ಮಾಡ್ತೀನಿ. ಮತ್ತು ಅಪರೂಪಕ್ಕೆ ಬಂದಾಳೆ. ಅಕ್ಕಿಗೆ ಅವನು ಬದುಕು ಗಿದ್ಕು ಏನು ಹೇಳಕ್ಕೆ ಹೋಗ್ಬಾರ್ದು. ಈಗ ಚೆನ್ನಾಗಿ ಉಣಿಸಿ ಒಂದಿನ ಆರಾಮಾಗೆ ರೆಸ್ಟ್ ತಗೊಂಡು ಹೋಗವ ಅಂತ ಹೇಳ್ಬೇಕು. ಅಕ್ಕಿಗೆ ಅವನು ಮಾಡಕ್ಕೆ ಹಚ್ಬಾರ್ದು. ನಾ ಮಾಡ್ತೀನಿ ಅಂತ ಮುಂದೆ ಬರ್ತಾಳೆ. ಬೇಡ ಅಂತಾನೆ ಹೇಳು. ಸರಿ ಬಿಡತ್ತೆ, ಏನು ಹೇಳಕ್ಕಿಲ್ಲ, ಎಲ್ಲ ನಾನೇ ಮಾಡ್ತೀನಿ. ಪಾಪ ಅವಳಿಗೂ ಅಲ್ಲಿ ಎಷ್ಟೊಂದು ಕೆಲಸ ಅತ್ತೆ ಮನೆಗೆ. ಆಕಿನೂ ಸಾಕಾಗಿ ಬಂದಿರ್ತಾಳೆ. ಒಂದಿನ ಆರಾಮಾಗೆ ಇದ್ದು ಹೋಗ್ಲಿ. ಒಂದು 4 ದಿನ ಆರಾಮಾಗಿ ಇದ್ದು ಹೋಗಿ ಅಂದರೆ ಹಬ್ಬ ಐತೆ ಹೋಗ್ತೀನಿ ಅಂತಾಳೆ. ಹಬ್ಬದ ಮುಂದ್ಗಡೆ ಬಂದು ಹಿಂಗೆ ಅಂತಾಳೆ. ಕಣತ್ತೆ, ನಾನು ಅದನ್ನೇ ಹೇಳ್ದೆ, ಇರು ಸುಶೀಲ ಹಬ್ಬ ಮಾಡ್ಕೊಂಡು ಹೋಗಂತಿ ಅಂತಂದು ಅವಳು ಅಲ್ಲೇ ಹಬ್ಬ ಮಾಡ್ಬೇಕು ಅತ್ತೆ ಮನೆಗೆ ಅಂತಾಳೆ. ಅಯ್ಯೋ, ಮತ್ತೆ ಅವಳು ಇರೋದು ಕರೆಕ್ಟ್ ಐತೆ. ಮತ್ತೆ ಅತ್ತೆ ಮನೆಗೆ ವರಮಹಾಲಕ್ಷ್ಮಿ ಹಬ್ಬ ಬಿಟ್ಬಿಟ್ಟು ಇಲ್ಲಿ ಬಂದು ಕುತ್ಕೊಂಡ್ರೆ ಹಂಗೆ ಹೇಳಿ. ಮತ್ತೆ ಯಾರು ಮತ್ತೆ ಮನೆ ಸೊಸೆಯರೇ ಮಹಾಲಕ್ಷ್ಮಿಯರು, ಅವರೇ ಮಾಡ್ಬೇಕಲ್ಲ ಮತ್ತೆ ಎಲ್ಲದು. ಅದಕ್ಕೆ ಹೇಳ್ತಾಳೆ ಪಾಪ ಹೆಂಗೆಲ್ಲಿ ಕೂತ್ಕೊಳ್ಳೋದು ಅಂತಂದು. ಕಣತ್ತೆ, ಅದೇನೋ ಸರಿ ಬಿಡು. ಸರಿ ಕಣತ್ತೆ, ಮತ್ತೆ ನಾನು ಅಯ್ಯಪ್ಪ ಫೋನ್ ಮಾಡ್ತೀನಿ. ಅಯ್ಯಪ್ಪ ಮತ್ತೆ ಮರ್ತಿರ್ತಿದ್ದಿತ್ತು, ಬೇಗ ಫೋನ್ ಮಾಡಿ ಹೇಳ್ತೀನಿ. ಹೌದು, ಹೋಗಿ ಹೇಳೋಗು. ಆಮೇಲೆ ಅವನು ಫೋನ್ ಮಾಡಿಲ್ಲ ಅಂದ್ರೆ ನಾನೆಲ್ಲ ಬರ್ತದೀನಿ ಅಂತ ಹೇಳ್ಬಿಡ್ತಾನೆ. ಒಂದಿಟ್ಟು ಬೇಗ ಫೋನ್ ಮಾಡಿ ಹೇಳೋಗು. ಸರಿ ಕಣತ್ತೆ ಆಯ್ತು. ಪಾಪ ನನ್ನ ಮಗಳು ಅಪರೂಪಕ್ಕೆ ಅವನ ಮನೆಗೆ ಬಂದಾಳೆ. 1-2 ದಿನ ಇರು ಅಂದ್ರೆ ಇರಂಗಿಲ್ಲ. ಅತ್ತೆ ಮನೆ ಬದುಕು ಅಂತ ಓಡ್ತಾಳೆ. ನೋಡಿದ್ರಲ್ಲ ಗೆಳೆಯರೇ, ಮನೆ ಹೆಣ್ಣು ಮಕ್ಳು ಹಿಂಗೆ ಮನೆಗೆ ಬಂದರೆ ಒಂದು 4 ದಿವಸ ಇರ್ರಿ ಅಂತ ಅಂದರೆ ಅತ್ತೆ ಮನೆ ಬದುಕು ಅಂತಂದು ಒಕ್ಕಿವಿ ಅಂತ ಅಂತಾರೆ. ನಿಮ್ಮ ಮನೆಗೂ ಹಿಂಗೆ ನಿಮ್ಮ ಹೆಣ್ಮಕ್ಳುಗಳು ತವ್ರ ಮನೆಗೆ ಬಂದಾಗ ಬದುಕು ಅಂತ ಹೇಳಿ ಮತ್ತೆ ಗಂಡು ಮನೆಗೆ ಗಾಢ ಹೋಗ್ಬಿಡ್ತಾರ. ನಿಮಗೂ ಈ ಥರ ಏನಾದರೂ ಅನುಭವಗಳು ಈ ಥರ ಏನಾರು ಆಗಿದ್ದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಧನ್ಯವಾದಗಳು.